ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿತರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. पूर्णप्रज्ञस्तृतीयस्तु भगवत्कार्यसाधकः. बुद्धिर्बलं यशोधैर्यं निर्भयत्वम् अरोगता. अजाड्यं वाक्पटुत्वं च हनूमत्स्मरणाद् भवेत्. पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम. जन्माद्यस्य यतोऽन्वयादितरतश्चार्थे स्वभिज्ञस्वराट् तेने प्रहृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि. सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्. यं प्रव्रजन्तमनुपेतमुपेतकृत्यं द्वैपायनो विरहकातर आजुहाव. पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. श्रीगुरुभ्यो नमः. हरिः ओम्. ಶ್ರೀಮದ್ಭಾಗವತದ ದಶಮ ಸ್ಕಂಧದ 4ನೇ ಅಧ್ಯಾಯದಲ್ಲಿ ಯಾವ್ದಾಗಬೇಕು? 21 ಯಾವ್ದಾಗಬೇಕು? ತಪಸ್ಯ ಲೋಕಸ್ಯ 21 ಸತ್ವಂ ಅದಾಗಿದೆ. ತಮಸ್ಯ ಲೋಕಸ್ಯ 22ನೇ ಶ್ಲೋಕ. ಲೋಕಸ್ಯ ವಿಭೋರಿರಕ್ಷಿಷುಃ ಗೃಹೇವತೀರ್ಣೋऽಸಿ ಮಮಾಖಿಲೇಶ್ವರ. ರಾಜನ್ಯಸಂಜ್ಞಾಸುರಕೋಟಿಯೋತಪೈಃ ನಿರ್ವ್ಯೂಹ್ಯಮಾನಾಂ ನಿಹನಿಷ್ಯಸೇ ಚಮೂಂ. ವಸುದೇವ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ತನ್ನ ಮಗನಾಗಿ ಅವತಾರ ಮಾಡಿರ್ತಕ್ಕಂತಹ ಶ್ರೀ ಕೃಷ್ಣ ಪರಮಾತ್ಮನಿಗೆ ವಸುದೇವ ಎಲೆ ಅಖಿಲೇಶ್ವರ ಅಂತ ಸಂಬೋಧನೆ ಮಾಡಿ, ಪ್ರಭು, ವಿಭೋ, ಸ್ವಾಮಿಯೇ, ಸರ್ವೇಶ್ವರನಾಗಿರ್ತಕ್ಕಂತಹ ಒಡೆಯನೇ, ಸ್ವಂ ನೀನು ಈ ಸಾತ್ವಿಕ ಲೋಕವನ್ನ ಕಾಪಾಡಬೇಕು ಅಂತ, ಅಂದ್ರೆ ಅವರಿಗೆ ಸುಖವನ್ನ ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ನನ್ನ ಪತ್ನಿಯಲ್ಲಿ ನೀನು ಅವತಾರ ಮಾಡಿದ್ದಿ ಅಂತಾನೆ. ಗೃಹೇ ಅವತೀರ್ಣೋಸಿ. ಗೃಹೇ ಅಂತಂದ್ರೆ ನನ್ನ ಹೆಂಡತಿಯಲ್ಲಿ, ನನ್ನ ಪತ್ನಿಯಲ್ಲಿ ಅಂತ ಅರ್ಥ. ಲೋಕಸ್ಯ ರಿರಕ್ಷಿಸು, ಈ ಸಾತ್ವಿಕ ಲೋಕವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಅವರಿಗೆ ಉತ್ತಮವಾದ ಸುಖವನ್ನ ತಂದು ಕೊಡಬೇಕು ಅನ್ನೋದಕ್ಕೋಸ್ಕರ ನೀನು ನನ್ನ ಪತ್ನಿಯಲ್ಲಿ ಅವತಾರ ಮಾಡಿದ್ದಿ. ಆದ್ರಿಂದ ಇನ್ನು ಈ ಅಸುರ ರಾಜರು ಅಂತೇನಿದ್ದಾರಲ್ಲ, ಹೆಸರಿಗೆ ಮಾತ್ರ ರಾಜರು ಅವರೆಲ್ಲ, ಹಿಂದೆ ಹೇಳಿದ್ದಾರೆ. ರಾಜರ ವೇಷವನ್ನ ಧಾರಣೆ ಮಾಡಿರ್ತಕ್ಕಂಥ ಅಸುರರು ಅವರೆಲ್ಲ
ಕೋಟಿ ಕೋಟಿಗಟ್ಲೆ ಅವರ ಸೈನ್ಯ ನಾಶವಾಗ್ತದೆ ಇನ್ನು ಮುಂದೆ. ನೀನು ನಾಶ ಮಾಡ್ತೀನಿ. ಆ ಅಸುರ ನಾಯಕರು ಎಲ್ಲ ಸಜ್ಜು ಮಾಡಿರ್ತಕ್ಕಂತಹ ಸೈನಿಕರು ಏನಿದ್ದಾರೆ, ಕೋಟಿ ಕೋಟಿಗಟ್ಲೆ ಸೈನಿಕರು, ಆ ಎಲ್ಲ ಸೈನಿಕರನ್ನು ಕೂಡ ನೀನು ನಾಶ ಮಾಡ್ತೀವಿ. ತ್ವಮಸ್ಯ ಲೋಕಸ್ಯ ವಿಭೋರಿರಕ್ಷಿಷುಃ ಗೃಹೇವತೀರ್ಣೋಸಿ ಮಮಾಖಿಲೇಶ್ವರ ರಾಜನ್ಯ ಸಂಜ್ಞಾಸುರಕೋಟಿಯೂಥಪೈಃ ನಿರ್ವ್ಯೂಹ್ಯಮಾನಾಂ ನಿಹನಿಷ್ಯಸೇ ಚಮೂಂ. ಅಯಂ ತಮಸ್ಯಸ್ತವ ಜನ್ಮ ಮೇ ಗೃಹೇ ಶ್ರುತ್ವಾಗ್ರಜಾಂಸ್ತೆ ನ್ಯಹನತ್ ಸುರೇಶ್ವರ ಸತೇವತಾರಂ ಪುರುಷೈಃ ಸಮರ್ಪಿತಂ ಶ್ರುತ್ವಾಧುನೈವಾಭಿಸರತ್ಯುದಾಯುಧಃ. ಹೇ ಭಗವಂತನೇ, ನೀನು ನನ್ನ ಪತ್ನಿಯಲ್ಲಿ ಅವತಾರವನ್ನ ಮಾಡಿದ್ದಿ. ಈಗ ಈ ವಿಷಯವನ್ನ ಹಿಂದೆ ನಾರದರೇ ತಿಳಿಸಿದ್ರು. ತಾಮಸ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂತಹ ಈ ಕಂಸ ಏನಿದ್ದಾನೆ, ಈ ಕಂಸ ನನ್ನ ಪತ್ನಿಯಲ್ಲಿ ನೀನು ಅವತಾರ ಮಾಡ್ತಿದಿ ಅಂತ ನಾರದರಿಂದ ಕೇಳಿ ತಿಳ್ಕೊಂಡು ನಿನ್ನ ಅಣ್ಣಂದಿರನ್ನೆಲ್ಲ ನೀನೇ ಅಂತನ್ನೋ ಭ್ರಮೆಯಿಂದ ಕೊಂದು ಬಿಟ್ಟ. ನಿನ್ನ ಅಣ್ಣಂದಿರು 6 ಜನನನ್ನು ಕೂಡ ಕೊಂದ ಅವನು. ನೀನೇ ಇರಬಹುದೇನೋ ಅನ್ನೋ ಭ್ರಮೆಯಿಂದ ಕೊಂದ. ನೀನು ಅವನನ್ನ ಸಂಹಾರ ಮಾಡ್ತಕ್ಕಂಥವನು. ಈ ವಿಷಯ ನಾರದರು ಹೇಳಿದಾಗ ನೀನೇ ಇರಬಹುದೇನೋ ಅನ್ನೋ ಭ್ರಮೆಯಿಂದ ನಿನ್ನ 6 ಜನ ಅಣ್ಣಂದಿರನ್ನು ಕೂಡ ಅವನು ಕೊಂದು ಬಿಟ್ಟ. ಕಂಸ, ಎಲೆ ದೇವದೇವೇಶ, ಅವನು ಈಗಲೇ ನಿನ್ನ ಈ ಅವತಾರವನ್ನ ತನ್ನ ದೂತರಿಂದ ಕೇಳಿ ತಿಳ್ಕೊಂಡು ಶಸ್ತ್ರ ಹಿಡ್ಕೊಂಡು ಬಂದೇ ಬಿಡ್ತಾನೀಗ, ಕೊಲ್ಲಬೇಕು ಅಂತ, ನಿನ್ನನ್ನು ಕೊಲ್ಲಬೇಕು ಅಂತ ಅಂತಾನೆ. ಇಲ್ಲಿ ಭಗವಂತನನ್ನ ಕುರಿತು ಹೇಳ್ತಾ ಇರೋ ಮಾತಿತ್ತು. ಇವನು ಭಗವಂತ ಅಂತ ಗೊತ್ತು ವಸುದೇವನಿಗೆ, ಆದರೂ ಕೂಡ ನಿನ್ನನ್ನ ಕೊಲ್ಲಿಕ್ಕೆ ಈಗ ಅವನು ಬರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಕಂಸ ಕೊಲ್ಲಲಿಕ್ಕೆ ಬಂದರೂ ಕೂಡ ಭಗವಂತನಿಗೇನು ಅಪಾಯ ಇಲ್ಲ. ಆದ್ರೆ ಕಂಸ ಈಗಲೇ ಸತ್ತು ಬಿಡ್ತಾನೆ ಅಂತ ಇದು ಇವನಿಗೆ, ವಸುದೇವನಿಗೆ ಚಿಂತೆ. ಈಗಲೇ ಸಾಯಬಾರ್ದು ಅವನು, ಅವನ ಪಾಪದ ಕೊಡ ಇನ್ನೂ ತುಂಬಿಲ್ಲ. ಅಷ್ಟೇ ಅಲ್ಲ, ಇನ್ನು ಅವನೊಬ್ಬನೇ ಸತ್ರೆ ಅವನ ಕಡೆಯವರೆಲ್ಲ ತುಂಬಾ ಜನ ಇದ್ದಾರೆ, ಕೋಟಿ ಕೋಟಿ ಗಟ್ಟಲೆ ಅಸುರರೆಲ್ಲ ಅವ್ರು ಹಾಗೆ ಉಳಿದು ಬಿಡ್ತಾರೆ. ಅವನು ಈಗಲೇ ಸಾಯಬಾರ್ದು ಕಂಸ. ಆದ್ರಿಂದ ವಸುದೇವನಿಗೆ ಭಯ. ಈಗಲೇ ಕಂಸ ಬಂದ್ಬಿಟ್ರೆ ಕಂಸ ಈಗಲೇ ಸತ್ತು ಹೋಗ್ಬಿಡ್ತಾನೆ, ಈಗಲೇ ಸಾಯಬಾರ್ದು. ಅವನ ಭಟ್ಟರೆಲ್ಲ ಕೋಟಿಗಟ್ಲೆ ಏನಿದ್ದಾರೆ ಅವರೆಲ್ಲ ಸಾಯ್ಬೇಕು. ಚಾಣೂರ, ಮುಷ್ಟಿಕ, ಮುಂದೆ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಕೊಂದ ಮೇಲೆ ಕೂತನ, ದೃಢವರ್ತ, ಇವರೆಲ್ಲ ಕಂಸನ ಭಟ್ಟರು, ಅವರೆಲ್ಲ ಸಾಯ್ಬೇಕು. ಆಮೇಲೆ ಕಂಸ ಸಾಯ್ಬೇಕು. ಈಗಲೇ ಸತ್ತು ಬಿಡ್ತಾನಲ್ಲ ಅನ್ನೋ ಭಯ. ಆ ಉದ್ದೇಶ ಇಟ್ಟುಕೊಂಡು ಹೇಳ್ತಾ ಇದ್ದಾನೆ, ಈಗಲೇ ನಿನ್ನ ಅವತಾರವನ್ನ ಕೇಳಿ ಕಂಸ ಬಂದು ಬಿಡ್ತಾನೆ ಅಂತ. ಇಲ್ಲದೆ ಇದ್ರೆ ಕೃಷ್ಣನನ್ನ ಸಾಯಿಸಿಬಿಡ್ತಾನೆ ಅನ್ನೋ ಭಯ ಅಲ್ಲ. ಶ್ರೀ ಕೃಷ್ಣ ಭಗವಂತ, ಅವನನ್ನ ಕಂಸ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಜ್ಞಾನ ವಸುದೇವನಿಗಿದೆ. ಆ ಕೃಷ್ಣ ಭಗವಂತ ಅನ್ನೋ ಪ್ರಜ್ಞೆ ಇಲ್ಲದೆ ಇರುವಾಗ ಭಯ. ಹಾಗಾಗಿ ಈಗ ಅವನಿಗೆ ಆ ಜ್ಞಾನ ಇದೆ. ಭಗವಂತ, ನೀನು ನನ್ನ ಹೆಂಡತಿಯಲ್ಲಿ ಅವತಾರ ಮಾಡಿದ್ದಿ ಅಂತಾನೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಭಯ ಅಲ್ಲ ಅವನಿಗೆ, ಈಗಲೇ ಸಾಯಬಾರ್ದು ಅನ್ನೋ ಭಯ. ಅಯಂ ತಮಸ್ಯ ತವ ಜನ್ಮ ಮೇ ಗೃಹೇ
ಶ್ರುತ್ವಾಗ್ರಜಾಂಸ್ತೆ ನಹನಃ ಸುರೇಶ್ವರ ಸತೇವತಾರಂ ಪುರುಷೈಃ ಸಮರ್ಪಿತಂ ಶ್ರುತ್ವಾದುನೇವಾಭಿಸರತ್ಯುದಾಯುಧಃ. ಶ್ರೀ ಶುಕ ಉವಾಚ ಅಥೈವಾತ್ಮಜಂ ವೇಕ್ಷ್ಯ ಮಹಾಪುರುಷ ಲಕ್ಷಣಂ ದೇವಕೀ ತಮುಪಾಧಾವತ್ ಕಂಸಾದ್ಭೀತಾ ಶುಚಿಸ್ಮಿತಾ. ಶುಕಾಚಾರ್ಯರು ಮತ್ತೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಇದಷ್ಟೆಲ್ಲ ಆದ್ಮೇಲೆ, ಅಂದ್ರೆ ವಸುದೇವ ಭಗವಂತನನ್ನ ಸ್ತೋತ್ರ ಮಾಡಿದ ಮೇಲೆ ದೇವಕಿ ದೇವಿ ಭಗವಂತನನ್ನ ನೋಡ್ತಾ ಇದ್ದಾಳೆ. ತನ್ನ ಮಗು ವಿಷ್ಣುವಿನ ಲಕ್ಷಣದಿಂದ ಕೂಡಿದೆ. ಮಹಾಪುರುಷ ಲಕ್ಷಣ, ಮಹಾಪುರುಷನಾದಂತಹ ಶ್ರೀಮನ್ನಾರಾಯಣನ ಲಕ್ಷಣಗಳು ಇವನಲ್ಲಿ ಕಾಣ್ತಾ ಇದೆ. ಹಿಂದೆ ಹೇಳಿದ್ರಲ್ಲ, ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಜುನಾಯುಧಂ ಅಂತ. ಇದೆಲ್ಲ ಭಗವಂತನ ಲಕ್ಷಣ, ಮಹಾಪುರುಷ ಲಕ್ಷಣ. ಇಂತಹ ಲಕ್ಷಣವನ್ನ ನೋಡಿ ಅವಳಿಗೆ ಒಂದು ಸಲ ಕಂಸನಿಂದ ಭಯ ಏನು ಆಯ್ತು. ಈಗಾಗಲೇ 6 ಮಕ್ಕಳನ್ನ ಕೊಂದಿದ್ದಾನೆ ಅನ್ನೋದ್ರಿಂದ ಅವಳಿಗೆ ಭಯ ಏನೋ ಇತ್ತು. ಕಂಸನಿಂದ ಭಯ ಇದ್ರೂ ಕೂಡ ಭಗವಂತನ ಲಕ್ಷಣಗಳನ್ನ ನೋಡಿದ್ರಿಂದ ನಗುವ ಮುಖದಿಂದಲೇನೆ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಶುಚಿಸ್ಮಿತಾ ಅಂದಿದ್ದಾರೆ. ನಗತಾ ನಗತಾ ಮಂದಹಾಸದಿಂದ ಕೂಡಿರ್ತಕ್ಕಂತಹ ಮುಖದಿಂದಲೇನೆ ದೇವಕಿಯು ಕೂಡ ಭಗವಂತನ ಸ್ತೋತ್ರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಥೈನಮಾತ್ಮಜಂ ವೀಕ್ಷ್ಯ ಮಹಾಪುರುಷ ಲಕ್ಷಣಂ ದೇವಕಿ ತಮುಪಾಧಾವತ್ ಕಂಸಾದ್ ಭೀತಾ ಶುಚಿಸ್ಮಿತಾ. ದೇವಕ್ಯುವಾಚ, ಇಲ್ಲಿಂದ ದೇವಕಿ ಮಾಡಿದ ಭಗವಂತನ ಸ್ತೋತ್ರ ಪ್ರಾರಂಭ. ಈ ಹಿಂದೆ ವಸುದೇವ ಮಾಡಿದ ಭಗವಂತನ ಸ್ತೋತ್ರವನ್ನ ನೋಡಿದ್ವಿ. ಇಲ್ಲಿಂದ ದೇವಕಿ ಮಾಡಿದ ಭಗವತ್ ಸ್ತೋತ್ರ. ದೇವಕ್ಯುವಾಚ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮ ಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ದೇವಕಿ ದೇವಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ, ಅಲೇ ಭಗವಂತನೇ, ನಿನ್ನ ಅನುಗ್ರಹ ಇಲ್ಲದೆ ನೀನು ಯಾರಿಗೂ ಕೂಡ ವ್ಯಕ್ತನಾಗೋದಿಲ್ಲ ಅಂತ ಸ್ವರೂಪ ನಿಂದು. ಅವ್ಯಕ್ತಂ ಅಂದಿದ್ದಾರೆ. ಅವ್ಯಕ್ತಂ ರೂಪಂ ನಿಂದು. ನಿನ್ನ ಅನುಗ್ರಹ ಇಲ್ಲದೆ ಅವ್ಯಕ್ತವಾಗುವ ಸ್ವರೂಪ ನಿಂದು, ಯಾರಿಗೂ ವ್ಯಕ್ತ ಆಗದೇ ಇರುವಂತಹ ಸ್ವರೂಪ ನಿಂದು. ಭಗವಂತನ ಸ್ವರೂಪನೇ ಹಾಗೆ, ಅವ್ಯಕ್ತ ಸ್ವರೂಪ ಭಗವಂತ. ಅವನ ಅನುಗ್ರಹ ಯಾರಿಗಿದೆಯೋ ಅವರಿಗೆ ಮಾತ್ರ ವ್ಯಕ್ತನಾಗ್ತಾನೆ. ಯಾವಾಗ, ಯಾವ ಸಮಯದಲ್ಲಿ, ಯಾರಿಗೆ ಎಷ್ಟು ಕಾಲ ವ್ಯಕ್ತ ಆಗಬೇಕೋ ಅಷ್ಟು ಕಾಲ ಮಾತ್ರ ವ್ಯಕ್ತನಾಗ್ತಾನೆ. ಯಾವ ರೂಪದಿಂದ ವ್ಯಕ್ತನಾಗಬೇಕೋ ಆ ರೂಪದಿಂದ ವ್ಯಕ್ತನಾಗ್ತಾನೆ. ಇಲ್ಲದೆ ಇದ್ರೆ ಅವ್ಯಕ್ತ ಸ್ವಭಾವ. ಜಗತ್ತಿಗೆ ನೀನು ಆದಿ ಕಾರಣ, ಆದ್ಯಂ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ. ನೀನು ಜ್ಞಾನಾನಂದ ಪರಿಪೂರ್ಣನಾಗಿರ್ತಕ್ಕಂಥವನು. ನಿನಗೆ ದೇಶ ಕಾಲ ಮೊದಲಾದವುಗಳ ಪರಿಮಿತಿ ಇಲ್ಲ. ನಿನಗೆ ಜ್ಞಾನ ರೂಪನಾಗಿದ್ದಿ. ವಿಕಾರ ಇಲ್ಲ ನಿನಗೆ, ತ್ರಿಗುಣಗಳ ವಿಕಾರ ಇಲ್ಲ. ಯಾಕೆ? ಸತ್ವಗುಣ, ಸತ್ವರಜಸ್ತಮೋ ಗುಣಗಳ ಸಂಬಂಧವೇ ನಿನಗೆ ಇಲ್ಲ. ಅವುಗಳಿಂದ ವರ್ಜಿತನಾದವನು ನೀನು. ಹಾಗಾಗಿ ಅವುಗಳ ವಿಕಾರ ನಿನಗೆ ಇಲ್ಲ. ನಿರ್ದುಷ್ಟನಾದ ಗುಣಸ್ವರೂಪನಾಗಿರ್ತಕ್ಕಂಥವನು ನೀನು. ತನಗಿಂತ ಉತ್ತಮವಾದ ವಸ್ತು
ಇಲ್ಲ ಅಂಥವ್ರು ನೀನು. ನಿನಗಿಂತ ಉತ್ತಮವಾದ ವಸ್ತು ಮತ್ತೊಂದಿಲ್ಲ. ತನಗಾಗಿ ಏನು ಮಾಡದೇ ಇರತಕ್ಕಂತಹ ಸ್ವರೂಪ ನಿಂದು. ಇನ್ನ ಸ್ವರೂಪ ರೂಪಂ, ಅದರ ಬಗ್ಗೆ ಆ ರೂಪಂ ಅನ್ನೋದಕ್ಕೆ ಇದೆಲ್ಲ ವಿಶೇಷಣ. ನಿನ್ನ ರೂಪ ಏನಿದೆ ಸ್ವರೂಪ, ಅದು ನಿರ್ವಿಕಾರಿಯಾಗಿದೆ, ಜ್ಞಾನರೂಪವಾಗಿದೆ, ತ್ರಿಗುಣವರ್ಜಿತವಾಗಿದೆ, ನಿರ್ದುಷ್ಟವಾದ ಗುಣಸ್ವರೂಪವಾಗಿದೆ, ತನಗಿಂತ ಉತ್ತಮವಾದ ವಸ್ತು ಬೇರೆ ಇಲ್ಲದ್ದಾಗಿದೆ. ಹಾಗೆ ತನಗಾಗಿ ಏನನ್ನೂ ಮಾಡದೇ ಇರತಕ್ಕಂತಹ ರೂಪ ನಿಂದು. ಮೋಕ್ಷದಲ್ಲಿ ಜೀವಾತ್ಮ ಸ್ವರೂಪವನ್ನ ಬೆಳಗಿಸ್ತಕ್ಕಂತಹ ರೂಪ ನಿಂದು. ಜೀವನ ಸ್ವರೂಪ ಏನಿದೆ ಅದು ಮೋಕ್ಷದಲ್ಲಿ ಬೆಳಗ್ತದಲ್ಲ, ಅದು ನಿನ್ನಿಂದಲೇ. ಆ ಮೋಕ್ಷದಲ್ಲಿ ಜೀವ ಸ್ವರೂಪವನ್ನ ಬೆಳಗಿಸ್ತಕ್ಕಂತಹ ರೂಪ ನಿಂದು. ಇಂತಹ ಸ್ವರೂಪದವನು ನೀನು. ನಿನ್ನನ್ನ ವೇದಗಳು ಸಾಕ್ಷಾತ್ ವಿಷ್ಣು ಅಂತ ಕೊಂಡಾಡ್ತಾ ಇದ್ದಾವೆ. ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪಂ. ಇಲ್ಲಿ ರೂಪಂ ಯತ್ತತ್ ಪ್ರಾಹು ಅವ್ಯಕ್ತ ಮಾಧ್ಯಂ ಅಂತ ಇಲ್ಲಿ ರೂಪಂ ಅನ್ನೋ ಶಬ್ದ ಇದೆ. ರೂಪಂ ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನಕಾರರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ರೂಪ ಅಂದ್ರೆ ವಸ್ತು ಅಂತ ಅರ್ಥ ಮಾಡಿದ್ದಾರೆ. ಯಾವ ವಸ್ತು ಅವ್ಯಕ್ತವೋ ಅವನೇ ಸಾಕ್ಷಾತ್ ನೀನು ವಿಷ್ಣು ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಂಡಿದ್ದಾರೆ. ಇಲ್ಲಿ ರೂಪ ಶಬ್ದ ಅವರ ವ್ಯಾಖ್ಯಾನದ ಪ್ರಕಾರ ವ್ಯರ್ಥ ಆಗ್ತದೆ. ಯಾವುದು ಅವ್ಯಕ್ತವೋ ಅದು ಪ್ರಶ್ನೆ ಹೇಳಿದ್ರೆ ಸಾಕು. ರೂಪಂ ಯಾಕೆ? ವಸ್ತುತಃ ರೂಪ ಅಂತಂದ್ರೆ ಸ್ವರೂಪ ಅಂತ. ಯಾರ ಸ್ವರೂಪವು ಅವ್ಯಕ್ತವೋ ಅವನೇ ನೀನು ವಿಷ್ಣು ಅಂತ ಹೀಗೆ ಅನ್ವಯ ಮಾಡಿದ್ರೆ ಕೂಡ್ತದೆ. ಇದು ಒಂದು ವಿಷಯ. ಇನ್ನೊಂದು ಇಲ್ಲೇನಿದೆ, ಯತ್ತತ್ ಅಂತಿದೆ. ರೂಪಂ ಯತ್ತತ್ ಪ್ರಾಹು ಅವ್ಯಕ್ತ ಮಾಧ್ಯಂ ಅಂತ. ಯತ್ ಅಂತಲ್ಲಿರುವಂತಹ ಪ್ರಥಮ ವಿಭಕ್ತಿ ಷಷ್ಠಿ ವಿಭಕ್ತಿಯ ಅರ್ಥದಲ್ಲಿ ಇದೆ ಅಂತ ಇಟ್ಕೊಳ್ಬೇಕು. ಅದೇ ಹೆಂಗೆ ಪ್ರಥಮ ವಿಭಕ್ತಿಯಲ್ಲಿರುವಂತಹ ಶಬ್ದವನ್ನ ಷಷ್ಠಿ ವಿಭಕ್ತಿಯ ಅರ್ಥದಲ್ಲಿ ಹೆಂಗೆ ಇಟ್ಕೊಳ್ಳೋದು ಅಂದ್ರೆ ಆ ತರ ಇದೆ. ಸಪ್ತಸು ಪ್ರಥಮ ಅಂತ ವ್ಯಾಕರಣದಲ್ಲಿ ಒಂದು ಸೂತ್ರ ಇದೆ. 7 ವಿಭಕ್ತಿಗಳ ಅರ್ಥದಲ್ಲಿಯೂ ಕೂಡ ಪ್ರಥಮ ವಿಭಕ್ತಿಯನ್ನ ಬಳಸಬಹುದು ಅಂತ ವ್ಯಾಕರಣದಲ್ಲೇನೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಕೃತದಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಇರ್ತಕ್ಕಂತಹ ಈ ಯತ ಅನ್ನೋ ಪದವನ್ನ ಷಷ್ಠಿ ವಿಭಕ್ತಿಯ ಅರ್ಥದಲ್ಲಿ ಇಟ್ಕೊಳ್ಬೇಕು. ಯಸ್ಯ ಅನ್ನೋ ಅರ್ಥದಲ್ಲಿ ಇಟ್ಕೊಳ್ಬೇಕು ಅಂತ. ಅವಾಗ ಯದ್ ಯಸ್ಯ ತವ ತತ್ ಪ್ರಸಿದ್ಧಂ ರೂಪಂ ಆಕಾರಂ. ಈ ತರ ಇವರು ಮುಂದೆ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಯತ್ ಅನ್ನೋ ಶಬ್ದ ಷಷ್ಠ್ಯರ್ಥ ವಿಭಕ್ತಿ ಅಂತ ಅವರು ಒಪ್ಕೊಂಡಿದ್ದಾರೆ ಈ ಅರ್ಥವನ್ನ. ಯದ್ ಯಸ್ಯ ತವ ತತ್ ಪ್ರಸಿದ್ಧಂ ರೂಪಂ ಆಕಾರಂ ನಾರಾಯಣ ರಾಘವ ಹಯಶೀರ್ಷಾಧಿಕಂ ಅವ್ಯಕ್ತಂ ಅಂತ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಅದೇ ಅಭಿಪ್ರಾಯದಲ್ಲಿ ಅರ್ಥ ಇಟ್ಕೊಂಡಿದ್ದಾರೆ. ಆಮೇಲೆ ನಿರ್ವಿಕಾರಂ ಅಂತ ಏನಿದೆ, ನಿರ್ವಿಕಾರ ಅಂದ್ರೆ ವಿಕಾರ ರಹಿತ ಅಂತ ಅರ್ಥ. ಜ್ಞಾನರೂಪವಾದ ಪರಿಣಾಮ ಇಲ್ಲದೆ ಇರೋದು. ಸತ್ತಾ ಮಾತ್ರ ಶಕ್ತಿ ವಿಕ್ಷೇಪ ರೂಪವಾದ ಪರಿಣಾಮ ಇಲ್ಲದೆ ಇರೋದು. ನಿರ್ವಿಶೇಷಂ ವಿಶೇಷ ಇಲ್ಲದೆ ಇರೋದು. ನಿರೀಹಂ ಕ್ರಿಯೆ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಹೀಗೆ ಇದು ಶ್ರೀಧರಿಯ ವ್ಯಾಖ್ಯಾನ. ಈ ಶಬ್ದಗಳಿಗೆ ಅವರ ಅರ್ಥ ಮಾಡಿ. ಆದ್ರೆ ನಿರ್ವಿಕಾರ ಅನ್ನೋ ಶಬ್ದದಿಂದ ಜ್ಞಾನರೂಪವಾದ ಪರಿಣಾಮವನ್ನ ಆಮೇಲೆ ಶಕ್ತಿ ವಿಕ್ಷೇಪ ರೂಪವಾದ ಪರಿಣಾಮವನ್ನ ನಿರಾಕರಣೆ ಮಾಡ್ಲಿಕ್ಕೆ ಬರ್ತಾ ಇರುವಾಗ ಸತ್ತಾ ಮಾತ್ರ ಅನ್ನೋ ಶಬ್ದ ಏನಿದೆಲ್ಲ ಅದು ವ್ಯರ್ಥ ಆಗಿದೆ. ಸತ್ತಾ ಮಾತ್ರ ಅಂತಂದ್ರೆ ಸತ್ತಾ ಜಾತಿ ಅನ್ನೋ ಭ್ರಮೆ ಬರಬಹುದು ಅಂತ ಇಟ್ಟುಕೊಂಡು ಆ ಭ್ರಮೆಯ ನಿವಾರಣೆಗೋಸ್ಕರ ನಿರ್ವಿಶೇಷಂ ಅನ್ನೋದನ್ನ ಹೇಳೋದು ಅನಾವಶ್ಯಕ. ಆದ್ರಿಂದ ನಿರ್ವಿಶೇಷ
ಅನ್ನೋ ಶಬ್ದ ಅವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತ ಆಗ್ತದೆ. ನಿರೀಹಂ ಅಂದ್ರೆ ನಿಷ್ಕ್ರಿಯ ಅನ್ನೋದು ಅರ್ಥ ಹೇಳ್ತಾರೆ, ಅದು ಕೂಡ ವ್ಯಕ್ತ. ನಿರ್ವಿಕಾರ ಅನ್ನೋ ಶಬ್ದದಿಂದಲೇ ಕ್ರಿಯಾರೂಪ ವಿಕಾರವನ್ನು ನಿರಾಕರಣೆ ಮಾಡಿ ಆಗಿದೆ. ಆದ್ರಿಂದ ಸತ್ತಾ ಮಾತ್ರ, ನಿರ್ವಿಶೇಷ, ನಿರೀಹ ಅನ್ನೋ ಶಬ್ದಗಳಿಗೆ ಪ್ರಮಾಣ ಸಿದ್ಧವಾದ ಅರ್ಥವನ್ನೇ ಹೇಳಬೇಕು, ಆವಾಗ ವೈಯರ್ಥ್ಯ ಬರೋದಿಲ್ಲ. ಇದಕ್ಕೆ ಇಲ್ಲಿ ಮಧ್ವಾಚಾರ್ಯರು ತಂತ್ರ ಭಾಗವತದ ಶ್ಲೋಕವನ್ನ ಉದಾಹರಿಸಿ ಇದರ ಅರ್ಥವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಾಶುಭ ವಿನಿರ್ಮುಕ್ತ ಗುಣಮಾತ್ರೋ ಯತೋ ಹರಿಹಿ ಸತ್ತಾ ಮಾತ್ರ ಮತ ಪ್ರಾಹು ನಿರ್ವಿಶೇಷೋಖಿಲೋತ್ತಮಃ ಅನಾದರಾನ್ಯರೇಹಶ್ಚ ಸೇಹ ಸರ್ವಕೃತಿರ್ಯತಃ ಇತಿ ತಂತ್ರ ಭಾಗವತೆ. ಇಷ್ಟು ಹೇಳಿ ಯಸ್ಯ ತದ್ರೂಪಂ ಸತ್ವಂ ಅಂತ ಅದಕ್ಕೆ ಅರ್ಥ ಬರೆದು ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಬರೀತಾರೆ. ಅಂದ್ರೆ ಈಗ ಯಾವುದೇ ದೋಷ ಇಲ್ಲದ ಕೇವಲ ಗುಣಸ್ವರೂಪನಾದ್ದರಿಂದ ಭಗವಂತನನ್ನ ಸತ್ತಾ ಮಾತ್ರ ಅಂತ ಕರೀತಾರೆ. ತಂತ್ರ ಭಾಗವತದಲ್ಲಿ ಅದರ ಅಭಿಪ್ರಾಯ, ಸತ್ತಾ ಮಾತ್ರ ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನ ತಂತ್ರ ಭಾಗವತ ತಿಳಿಸ್ತಾ ಇದೆ. ಹಾಗೆ ನಿರ್ವಿಶೇಷ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನು ಕೂಡ ತಂತ್ರ ಭಾಗವತದಲ್ಲಿ ತನಗಿಂತ ಉತ್ತಮವಾದ ವಸ್ತು ಇಲ್ಲದೆ ಇರೋದು, ಸರ್ವೋತ್ತಮವಾದ್ದರಿಂದ ಅವನು ನಿರ್ವಿಶೇಷ ಅಂತ ಕರೆಸ್ಕೊಳ್ತಾನೆ ಅಂತ ಅದರ ಅರ್ಥ. ಅದೇ ತರ ತನ್ನ ಪ್ರವೃತ್ತಿಗೆ ಫಲದಲ್ಲಿ ಆಧಾರ ಇಲ್ಲದೆ ಇರೋನಾದ್ರಿಂದ ಅವನು ನಿರೀಹ ಅಂತ ಕರೆಸ್ಕೊಳ್ತಾನೆ ಅಂತ ನಿರೀಹ ಶಬ್ದದ ಅರ್ಥ. ಸರ್ವಕರ್ಮಕರ್ತನಾದ್ದರಿಂದ ಸೇಹ ಸರ್ವಕೃತ್ಯತಃ ಅಂತ, ಸರ್ವ ಕರ್ಮಗಳನ್ನು ಕೂಡ ಅವನು ಮಾಡ್ತಾ ಇರೋದ್ರಿಂದ ಸೇಹ ಅಂತ ಕರೆಸ್ಕೊಳ್ತಾನೆ ಅಂತ ಇಷ್ಟು ತಂತ್ರ ಭಾಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಕೃತದಲ್ಲಿ ನಾವು ಈ ಶಬ್ದಗಳಿಗೆ ನಿರ್ವಿಶೇಷ, ನಿರೀಹ, ಸತ್ತಾ ಮಾತ್ರ ಈ ಶಬ್ದಗಳಿಗೆ ಈ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕು. ಯಾವುದೇ ದೋಷ ಇಲ್ಲದೆ ಇರುವಂತಹ ಕೇವಲ ಗುಣಸ್ವರೂಪ, ಆದ್ರಿಂದ ಅವನನ್ನ ಸತ್ತಾ ಮಾತ್ರಂ, ಸರ್ವೋತ್ತಮನಾಗಿದ್ದಾನೆ, ತನಗಿಂತ ಉತ್ತಮವಾದ ವಸ್ತು ಮತ್ತೊಂದಿಲ್ಲ, ಆದ್ರಿಂದ ನಿರ್ವಿಶೇಷ ಅಂತ. ತನ್ನ ಪ್ರವೃತ್ತಿಗೆ ಯಾವುದೇ ಫಲದಲ್ಲಿ ಆಧಾರ ಇಲ್ಲ ಅವನಿಗೆ, ಆದ್ರಿಂದ ನಿರೀಹ, ಯಾವ ಅಪೇಕ್ಷೆಯೂ ಇಲ್ಲ ಅಂತ ಹೀಗೆ. ಇನ್ನು ಯತ್ ಅನ್ನೋಲ್ಲಿ ಯತ್ ರೂಪಂ ಅನ್ನೋ ಯತ್ ಶಬ್ದವನ್ನು ಷಷ್ಠ್ಯರ್ಥದಲ್ಲಿ ಇಟ್ಕೊಂಡು ಸಪ್ತಸು ಪ್ರಥಮ ಅಂತನ್ನೋ ವ್ಯಾಕರಣ ಪ್ರಕಾರ ರೂಪಂ ಅನ್ನೋದ್ರ ಜೊತೆಗೆ ಅದನ್ನು ಅನ್ವಯ ಮಾಡ್ಕೊಳ್ಬೇಕು. ಆವಾಗ ಏನಾಯ್ತು, ಯಸ್ಯ ರೂಪಂ ಅಂತ ಅರ್ಥ ಬಂತು. ಯತ್ ಅಂದ್ರೆ ಯಸ್ಯ ಅನ್ನೋ ಅರ್ಥ ಆಯ್ತು. ಯಸ್ಯ ರೂಪಂ, ಯಾವ ನಿನ್ನ ರೂಪ ಇದೆ, ಇದು ಯಾರಿಗೂ ವ್ಯಕ್ತವಾಗದೇ ಇರುವಂತಹ ಸ್ವರೂಪ, ಅಂತಹ ನೀನು ಸಾಕ್ಷಾತ್ ವಿಷ್ಣು ಎಂಬುದಾಗಿ ಎಲ್ಲ ವೇದಗಳು ಕೊಂಡಾಡ್ತಾ ಇದ್ದಾವೆ ಅಂತ ದೇವಕಿ ದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮ ಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾದ್ ವಿಷ್ಣುರಧ್ಯಾತ್ಮದೀಪಂ ನಷ್ಟೇ ಲೋಕೆ ದ್ವಿಪರಾರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೇವ್ಯಕ್ತಂ ಕಾಲವೇಗೇನ ಯಾತೆ ಭವಾನ್ ಏಕಃ ಶಿಷ್ಯತೆ ಅಶೇಷ ಸಂಜ್ಞಃ. ದೇವಕಿ ತನ್ನ ಸ್ತೋತ್ರವನ್ನು ಮುಂದುವರಿಸ್ತಾ ಹೇಳ್ತಾಳೆ, ಅಲೆ ಭಗವಂತ, ನೀನು ಎಂಥವನು ಅಂತ ಅನ್ನೋದನ್ನ ವೇದ ಕೊಂಡಾಡ್ತಾ ಇದೆ. ಈ ಮನುಷ್ಯ ಲೋಕದ ಹಿಂದೆ ನೋಡಿದ್ದೇವೆ, ಬ್ರಹ್ಮದೇವರ ಒಂದು ಹಗಲು ಅಂತಂದ್ರೆ ನಮ್ಮ 432 ಕೋಟಿ ವರ್ಷಗಳಾಗ್ತದೆ.
ಬ್ರಹ್ಮಮಾನದಲ್ಲಿ ಒಂದು ಹಗಲು ಅಂತಂದ್ರೆ ಮನುಷ್ಯಮಾನದ 432 ಕೋಟಿ ವರ್ಷಗಳಾಗಬೇಕು. ಈ ಒಂದು ಗಣನೆಯಲ್ಲಿ ಬ್ರಹ್ಮದೇವರಿಗೆ 50 ವರ್ಷ ಆದರೆ ಅದನ್ನ ಪರಾರ್ಧ ಅಂತ ಕರೀತಾರೆ, ಒಂದು ಪರಾರ್ಧ ಅಂತ ಕರೀತಾರೆ. ಇಂತಹ 2 ಪರಾರ್ಧಗಳ ಕೊನೆಯಲ್ಲಿ ಅಂದ್ರೆ ಬ್ರಹ್ಮದೇವರ 100 ವರ್ಷ ಆದ ನಂತರದಲ್ಲಿ ಲಯಮೂರ್ತಿಯಾದಂತಹ ನಿನ್ನ ಪ್ರೇರಣೆಯಿಂದ ಎಲ್ಲ ಲೋಕಗಳು ನಾಶವಾಗ್ತದೆ. ಎಲ್ಲ ಲೋಕಗಳು ನಾಶವಾದಾಗ ಪಂಚಮಹಾಭೂತಗಳು, ಅಹಂಕಾರ ತತ್ವ, ತದ್ವಾರ ಇದೆಲ್ಲವೂ ಮಹತ್ತತ್ವದಲ್ಲಿ ಲೀನವಾಗ್ತದೆ. ಆ ಮಹತ್ತತ್ವ ಪ್ರಕೃತಿಯಲ್ಲಿ ಲೀನವಾಗ್ತದೆ. ಕೊನೆಯಲ್ಲಿ ಸರ್ವಶಬ್ದ ವಾಚ್ಯನಾದಂತಹ ನೀನೊಬ್ಬನೇ ಉಳಿತೀವಿ. ಮಹಾಭೂತೇಶು ಆದಿಭೂತಂ ಗತೇಶು ಅಶೇಷ ಸಂಜ್ಞಃ ಭವಾನ್ ಏಕಃ ಶಿಷ್ಯತೆ. ಅಶೇಷ ಸಂಜ್ಞಃ ಅಂತಂದ್ರೆ ಸರ್ವ ಅನ್ನೋ ಶಬ್ದದಿಂದ ವಾಚ್ಯನಾದಂತಹ ನೀನು ಒಬ್ಬನೇ ಉಳಿತೀರಿ ಅಂತ ಅರ್ಥ. ಅಶೇಷ ಸಂಜ್ಞಾ ಅನ್ನೋದಕ್ಕೆ ಸರ್ವಶಬ್ದ ವಾಚ್ಯ ಅಂತ ಅರ್ಥ ಇಟ್ಕೊಳ್ಬೇಕು. ಸರ್ವಶಬ್ದ ವಾಚ್ಯನಾದಂತಹ ನೀನೊಬ್ಬನೇ ಉಳಿತೀರಿ. ಕೊನೆಗೆ ಎಲ್ಲವೂ ಲೀನವಾಗಿ ಬಿಡುತ್ತದೆ. ನೀನು ವಟಪತ್ರಶಾಹಿಯಾಗಿ ಉಳ್ಕೊಂಡಿದ್ದೀನಿ. ಆವಾಗ ವೇದಗಳು ಅನಾದಿ ನಿತ್ಯ ಅಲ್ವಾ? ಆ ವೇದಗಳೆಲ್ಲ ನಿನ್ನನ್ನ ಒಬ್ಬನನ್ನೇ ಕೊಂಡಾಡ್ತಾ ಇರ್ತವೆ. ಎಲ್ಲ ವೇದಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ಅಕ್ಷರಗಳು ಕೂಡ ನಿನ್ನ ಮಹಿಮೆಗಳನ್ನೇ ಕೊಂಡಾಡ್ತಾ ಇರ್ತವೆ ಅಂತ ಅರ್ಥ. ಇಲ್ಲಿ ಅಶೇಷ ಸಂಜ್ಞಃ ಅಂತ ಇದೆ. ಇದಕ್ಕೂ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಶೇಷ ಸಂಜ್ಞಃ ಅಂತ ಒಂದು ಪಾಠ, ಅಶೇಷ ಸಂಜ್ಞಃ ಅಂತ 2 ರೀತಿ ವಿಭಾಗ ಮಾಡ್ಕೊಳ್ಬಹುದು ಅಂತ ಅಂದಿದ್ದಾರೆ. ಮಾಡಬಹುದು. ಭವಾನೇಕ ಶಿಷ್ಯತೆ ಅಶೇಷ ಸಂಜ್ಞಃ ಅಂತ ಎಸ್ ಹಾಕೊಂಡ್ರೆ ಅಶೇಷ ಸಂಜ್ಞಃ ಅಂತ, ಭವಾನೇಕ ಶಿಷ್ಯತೆ ಶೇಷ ಸಂಜ್ಞಃ ಅಂತ ಇಟ್ಟುಕೊಂಡ್ರೆ ಶೇಷ ಸಂಜ್ಞಃ ಅಂತ 2 ರೀತಿಯಾಗೂ ವಿಭಾಗ ಮಾಡಬಹುದು ಅಂತ ಒಪ್ಪಿಕೊಂಡಿದ್ದಾರೆ. ಎಲ್ಲಾ ಜಡ ಪದಾರ್ಥಗಳು ಕೂಡ ಮೂಲ ಪ್ರಕೃತಿಯಲ್ಲಿ ಲೀನ ಆಗೋದ್ರಿಂದ ಅದು ಅಶೇಷಾತ್ಮಕ, ಸರ್ವಾತ್ಮಕ. ಅದು ನಿನ್ನಲ್ಲಿ ಲೀನ ಆಗುತ್ತದೆ. ಅದನ್ನ ಸೃಷ್ಟಿಕಾಲ ಬಂದಾಗ ಮತ್ತೆ ತಿರುಗಿ ಉದ್ಬೋಧ ಮಾಡ್ತಿದ್ದೀನಿ ನೀನು. ಆದ್ರಿಂದ ಪರಮಾತ್ಮ ಅಶೇಷ ಸಂಜ್ಞಾ ಅಂತ ಕರೆಸ್ಕೊಳ್ತಾರೆ. ಅಶೇಷಾತ್ಮಕವಾದ ಪ್ರಕೃತಿಯ ಬಗ್ಗೆ ಸಂಜ್ಞಾ ಅಂದ್ರೆ ಜ್ಞಾನ ಇರೋದ್ರಿಂದ ಅಶೇಷ ಸಂಜ್ಞಾ ಅಂತ ಹಂಗೂ ಅರ್ಥ. ಅಥವಾ ತಾನೊಬ್ಬನೇ ಲಯ ಕಾಲದಲ್ಲಿ ಉಳಿಯೋದ್ರಿಂದ ಶೇಷ ಅಂತ ಕರೆಸ್ಕೊಳ್ತಾನೆ. ಆ ಶೇಷ ಅಂತ ಅನಿಸ್ಕೊಳ್ಳುವ ತನ್ನ ಬಗ್ಗೆ ಜ್ಞಾನ ಇರೋನು ತಾನು, ಆದ್ರಿಂದ ಶೇಷ ಸಂಜ್ಞಾ. ಹೀಗೆ ಶೇಷ ಸಂಜ್ಞಾ ಮತ್ತು ಅಶೇಷ ಸಂಜ್ಞಾ ಅಂತ 2 ಭಾಗ ಇಟ್ಟುಕೊಂಡು 2ಕ್ಕೂ ಅರ್ಥ ಮಾಡಿದ್ದಾರೆ ಶ್ರೀಧರಿ ವ್ಯಾಖ್ಯಾನ. ಇದು ಸರಿಯಾಗಿದೆ, ಏನಂಥ ದೋಷ ಏನಿಲ್ಲ ಇದರಲ್ಲಿ. ಆದ್ರೆ ಭವಾನ್ ಏಕ ಏವ ಶಿಷ್ಯತೆ ಅಂತಿದೆ ಕೊನೆಗೆ. ಭವಾನ್ ಏಕ ಏವ ಶಿಷ್ಯತೆ ಎನ್ನಲ್ಲಿ ನೀನೊಬ್ಬನೇ ಕೊನೆಯಲ್ಲಿ ಉಳಿತಿದೀಯ ಅಂತ ಅನ್ನೋದ್ರಿಂದ ಪ್ರಕೃತಿಯೂ ಪರಮಾತ್ಮನಲ್ಲಿ ಲೀನ ಆಗ್ತದೆ ಅಂತ ಹೇಳಿ ಆಯ್ತು. ಪುನಃ ಲೀನವಾಗ್ತದೆ ಅಂತ ಪರಮಾತ್ಮ ತಿಳ್ಕೊಳ್ತಾನೆ ಅನ್ನೋದು ವ್ಯರ್ಥವಾಗ್ತದೆ. ಸರ್ವಜ್ಞನಾದಂತಹ ಪರಮಾತ್ಮ ಅದನ್ನ ತಿಳ್ಕೊಳ್ತಾನೆ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಸರ್ವಜ್ಞನಾದ ಪರಮಾತ್ಮ ಈ ಪ್ರಕೃತಿಯನ್ನು ತಿಳ್ಕೊಳ್ತಾನೆ ಅನ್ನೋದ್ರಿಂದಲೇನೆ ಪ್ರತ್ಯೇಕವಾಗಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನು ಹೇಳಿದ್ರಿಂದ ಏನು ಹೆಚ್ಚಿನ ಮಹಿಮೆಯನ್ನೇನು ಹೇಳದಂತೆ ಆಗೋದು. ನಮಸ್ಕಾರ ಗುರುಗಳೇ. ಈ ಲಯ ಕಾಲದಲ್ಲಿ ಪ್ರಕೃತಿಯು ಲೀನ ಆಗ್ಬಿಡ್ತೀಯಾ ಇಲ್ಲ ಪ್ರಕೃತಿ ಇರ್ತೀಯ? ಪುರುಷ ಪರಮಾತ್ಮ ಇರ್ತಾನೆ, ಪ್ರಕೃತಿ ಇರ್ತೀಯ, ಅದನ್ನು ಲೀನ ಆಗ್ಬಿಡ್ತೀಯ? ಹೌದು, ಪ್ರಕೃತಿಯೂ ಕೂಡ ಭಗವಂತನ ಉದರದೊಳಗೆ ಲೀನ ಆಗ್ತದೆ. ಅಂದ್ರೆ ಜಡ ಪ್ರಕೃತಿ. ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ಇರ್ತಾಳೆ.
ಜಡ ಪ್ರಕೃತಿ ಇದೆ ಅಲ್ವಾ, ಸತ್ವ ರಜಸ್ಸು ತಮಸ್ಸು ಎಂಬ ಗುಣ ಸ್ವರೂಪಭೂತವಾದಂತಹ ಜಡ ಪ್ರಕೃತಿ ಅದೆಲ್ಲ ಲೀನವಾಗ್ತದೆ. ಗುಣಗಳು ಬಂದು ಪ್ರಕೃತಿ ಒಳಗ ಹೋಗಿ ಸೇರಿಕೊಳ್ಳತ್ತೆ. ಸೊ ಪ್ರಕೃತಿಯೇ ಬಂದು ಇರೋದಿಲ್ಲ. ಪ್ರಕೃತಿ ಬಂದು ಒಂದು ಹೆಂಗ ಪುರುಷ ಮಾರಿ ಪ್ರಕೃತಿ ಎಂಬ ಸೆಪರೇಟ್ ಕಾನ್ಸೆಪ್ಟ್ ಯಾವಾಗಲೂ ಇರತ್ತಲ್ವಾ? ಮೂಲ ಪ್ರಕೃತಿ ಅಂತಿದೆ ಅಲ್ವಾ, ಆ ಮೂಲ ಪ್ರಕೃತಿಯಿಂದಲೇನೆ ಅದರಲ್ಲಿರುವ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳಿಂದಲೇನೆ ಅದನ್ನ ಮಿಶ್ರಣ ಮಾಡಿ ಅದರಿಂದಲೇ ಮಹತ್ತತ್ವ ಸೃಷ್ಟಿ ಆಗೋದು. ಆ ಮಹತ್ತತ್ವದಿಂದ ಮತ್ತೆ ಆಮೇಲೆ ಅಹಂಕಾರ ತತ್ವ, ಹೀಗೆ ಒಂದೊಂದೇ ತತ್ವಗಳೆಲ್ಲ ಹೇಗೆ ಸೃಷ್ಟಿ ಆಗ್ತಾ ಬರ್ತಾವೋ, ಲಯ ಆಗುವಾಗಲೂ ಕೂಡ ಹಾಗೆ ತನ್ನ ಯಾವ ಮೂಲ ಯಾವುದರಿಂದ ಯಾವುದು ಸೃಷ್ಟಿಯಾಗಿದೆಯೋ ಅದರೊಳಗೆ ಅದು ಲೀನವಾಗ್ತಾ ಹೋಗ್ತದೆ. ಹಾಗಾಗಿ ಕೊನೆಗೊಳಿಯೋದು ಪ್ರಕೃತಿ ಮಾತ್ರ. ಆ ಪ್ರಕೃತಿಯು ಕೂಡ ನಿನ್ನೊಳಗೆ ಲೀನವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮೂಲ ಪ್ರಕೃತಿಯು ಕೂಡ ಭಗವಂತನ ಒಳಗೆ ಈ ಸಾಂಖ್ಯಾಂಗ ಮಾಸಲಗ ಬಂದು ಈ ಪ್ರಕೃತಿ ಪುರುಷನ್ ಬಂದು ಯಾವಾಗಲೂ ಸೆಪರೇಟ್ ಆಗಿ ಇರ್ತಾರೆ. ನಮ್ಮ ತತ್ವ ಪ್ರಕಾರ ಒಳಗ ಸೇರಿ ಬಿಡ್ತಾರೆ. ಅದು ಭಗವಂತನ ಮೂಲ ಪ್ರಕೃತಿ. ಅವರು ಲೀನ ಆಗ್ತದೆ ಅಂತ ಅವರು ಒಪ್ತಾರೆ, ಲೀನವಾಗಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ಭವಾನಿ ಏಕ ಏವ ಶಿಷ್ಯತೆ ಅಂತ ಅನ್ನೋಲ್ಲಿ ಅಂತ ಹೇಳಿ ನೀನ್ ಒಬ್ಬನೇ ಉಳಿತಿದೆ ಅಂತ ಹೇಳಿದ್ರಿಂದಲೇ ಗೊತ್ತಾಗ್ಬಿಡುತ್ತಲ್ಲ, ಪ್ರಕೃತಿಯು ಲೀನ ಆಗ್ತದೆ ಅನ್ನೋದು ಅದರಿಂದಲೇ ಗೊತ್ತಾಗ್ತದಲ್ವಾ, ಪುನಃ ಹೇಳಬೇಕಾಗಿಲ್ಲ ಅಂತ ಹೇಳ್ತೀವಿ. ಅಶೇಷ ಸಂಜ್ಞ ಅಂತ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ಸರ್ವಜ್ಞ, ಸರ್ವಾನ್ನೋ ಹೆಸರಿನವನು ಭಗವಂತ, ಸರ್ವನಾಮನಾದ ಭಗವಂತ ಪ್ರಳಯ ಕಾಲದಲ್ಲಿ ಇರ್ತಾನೆ ಅಂತ ಇದು ಪ್ರಮಾಣ ಸಿದ್ಧವಾಗಿರ್ತಕ್ಕಂತಹ ಒಂದು ಅರ್ಥ. ಬೇರೆ ವಲ್ಲಭಾಚಾರ್ಯ ವ್ಯಾಖ್ಯಾನದಲ್ಲಿ ಮತ್ತೆ ವಿಶ್ವನಾಥ ವ್ಯಾಖ್ಯಾನದಲ್ಲೆಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಸರ್ವ ಅನ್ನೋದು ಅರ್ಥ ಹೇಳಿದ್ರು ಕೂಡ ನಮಗೆ ಪ್ರಮಾಣ ಆಚಾರ ಕೊಟ್ಟಿದ್ದಾರೆ ಇಲ್ಲಿ. ನಮಗೆ ಪ್ರಳಯ ಕಾಲದಲ್ಲಿ ಬೇರೆ ಎಲ್ಲ ಜಡ ಪದಾರ್ಥಗಳು ಕೂಡ ಲಯವನ್ನ ಹೊಂದಿದ್ರು ಅನಾದಿನಿತ್ಯವಾದ ವೇದಕ್ಕೆ ಲಯ ಇಲ್ಲ. ಆದ್ರೆ ಪ್ರಳಯ ಕಾಲದಲ್ಲಿಯೂ ಕೂಡ ಹಿರಣ್ಯೇನ ಸವಿತಾರಥೇನ ದೇವೋಯಾತಿ ಭುವನಾನಿ ಪಶ್ಯನ್ ಅಂತ ಲೋಕಗಳನ್ನೆಲ್ಲ ನೋಡ್ತಾ ಬಂಗಾರದ ರಥದಲ್ಲಿ ಸೂರ್ಯ ಬರ್ತಾನೆ ಅಂತ ಈ ತರದ್ದು ವೇದ ಇದೆ. ಇದಕ್ಕೆ ಅರ್ಥವೇ ಇಲ್ವಲ್ಲ, ಅಲ್ಲಿ ಸೂರ್ಯನೂ ಇಲ್ಲ, ಬಂಗಾರದ ರಥ ಇಲ್ಲ ಪ್ರಳಯ ಕಾಲದಲ್ಲಿ, ಆದ್ರೆ ಈ ವೇದ ಇದೆ. ಇದಕ್ಕೇನರ್ಥ? ಎಲ್ಲ ಲೋಕಗಳನ್ನ ನೋಡ್ತಾ ಅಂತಿದೆ, ಲೋಕಗಳೇ ಇಲ್ಲ ಪ್ರಳಯ ಕಾಲದಲ್ಲಿ, ಲೋಕಗಳಿರೋದಿಲ್ಲ, ಬಂಗಾರದ ರಥ ಇರೋದಿಲ್ಲ, ಸೂರ್ಯ ಇರೋದಿಲ್ಲ, ಲೋಕಗಳನ್ನೆಲ್ಲ ನೋಡ್ತಾ ಬಂಗಾರದ ರಥದಲ್ಲಿ ಸೂರ್ಯ ಬರ್ತಾನೆ ಅಂತ ಹಿರಣ್ಯೇನ ಸವಿತಾರಥೇನ ದೇವೋಯ ಆತಿ ಭುವನಾನಿ ಪಶ್ಯನ್ ಅಂತ ವೇದ. ಈ ವೇದ ಇದೆ. ಈ ವೇದ ಪ್ರಳಯ ಕಾಲದಲ್ಲಿ ಅಪ್ರಮಾಣ ಅಂತ ಆಗ್ತದೆ. ಇದನ್ನ ಹೇಗೆ ಕೂಡಿಸೋದು? ಅದಕ್ಕೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಒಪ್ಪಿದ್ರೆ ಮಾತ್ರ ಇದನ್ನು ಕೂಡಿಸ್ಲಿಕ್ಕಾಗ್ತದೆ. ಆಚಾರ್ಯರ ಪ್ರಕಾರ ವೇದಗಳು ಎಲ್ಲವೂ ಕೂಡ ಭಗವಂತನ ಮಹಿಮೆಗಳನ್ನೇ ವರ್ಣನೆ ಮಾಡ್ತಾ ಇದೆ. ಒಂದೊಂದು ಪದಗಳು ಒಂದೊಂದು ಅಕ್ಷರಗಳು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಬೇಕು. ಇಡೀ ವಾಕ್ಯವನ್ನ ಸಮನ್ವಯ ಮಾಡೋದಲ್ಲ, ಒಂದೊಂದು ಪದಗಳು ಕೂಡ ಭಗವಂತನ ಮಹಿಮೆಗಳನ್ನ ಹೇಳುತ್ತದೆ ಅಂತ ಇದು ಆಚಾರ್ಯರ ಸಿದ್ಧಾಂತ. ಇದನ್ನ ಒಪ್ಪಿದರೆ ಮಾತ್ರ ಈ ಕಾಲದಲ್ಲಿ ಈ ವೇದಗಳನ್ನ ತಿಳಿಸಲಿಕ್ಕೆ ಬರ್ತದೆ. ಅದಕ್ಕೆ ಸರ್ವ ಅಂತ, ಸರ್ವ ಅನ್ನೋ ಹೆಸರಿನಿಂದ ಕರೆಸ್ಕೊಳ್ತಕ್ಕಂತಹ ನೀನೊಬ್ಬನೇ ಉಳಿತಿದಿ ಅಂತ ಅಶೇಷ ಸಂಜ್ಞ ಸರ್ವನಾಮ ಅಂತ ಅರ್ಥ ಬರುತ್ತದೆ. ಸರ್ವನಾಮ ಅಂತ ಅರ್ಥ ಇಟ್ಕೊಳ್ಬೇಕು. ಸರ್ವಶಬ್ದ ವಾಚ್ಯ, ಸರ್ವಶಬ್ದ ವಾಚ್ಯನಾದಂತಹ ನೀನೊಬ್ಬನೇ ಉಳಿತಿದೆ ಅಂದ್ರೆ ಏನರ್ಥ? ವೇದಗಳು ಪ್ರತಿಯೊಂದು ಕೂಡ ನಿನ್ನನ್ನೇ ಹೊಗಳುತ್ತವೆ, ಸರ್ವಶಬ್ದಗಳು ಕೂಡ ನಿನ್ನನ್ನು ಕೊಂಡಾಡ್ತವೆ. ಅಂತಹ ನೀನೊಬ್ಬನೇ ಉಳಿತಿದಿ ಪ್ರಳಯ ಕಾಲದಲ್ಲಿ ಅಂತ ಹೀಗೆ ಸ್ತೋತ್ರ ಮಾಡ್ಕೊಂಡು ಇಟ್ಕೊಳ್ಬೇಕು. ಗುರುಗಳೇ, ಒಂದ್ ಸಂದೇಹ ಗುರುಗಳೇ, ಈ ಪರಮಾತ್ಮ ಎಲ್ಲ ಜೀವರಾಶಿಗಳು ಪ್ರೇರಣೆ ಮಾಡ್ತಾನೆ ಒಂದು ಕಾಲದಲ್ಲಿ ಮಹಾಲಕ್ಷ್ಮಿಗೂ ಅವನೇ ಪ್ರೇರಕ ಆಗ್ತಾನಲ್ವಾ?
ಮತ್ತೆ ಇವಾಗ ನೀವು ಹೇಳಿದ್ರಲ್ಲ ವೇದ ಉಳಿಯುತ್ತೆ ಅಂತ, ವೇದಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಇರೋ ಕಾರಣ ಅವಳು ಲಯ ಹೊಂದೋದಿಲ್ವಾ ಇದು ಕೊನೆಗೆ? ಮಹಾಲಕ್ಷ್ಮೀ ದೇವಿಗೆ ಲಯ ಇಲ್ಲ. ಲಕ್ಷ್ಮೀ ದೇವಿ ಭಗವಂತನ ಜೊತೆಯಲ್ಲಿ ಯಾವಾಗ್ಲೂ ಇರ್ತಕ್ಕಂಥವಳು. ಸಮನ ಅಂತ ಅವಳಿಗೆ ಹೆಸರು. ಸಮ ನಾರಾಯಣನಿಗೆ ಅವಳು ದೇಶತಃ ಮತ್ತು ಕಾಲತಃ ಸಮಾನ. ಆದ್ದರಿಂದ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ, ಅಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ಭಗವಂತನ ಜೊತೆಯಲ್ಲಿ ಇದ್ದೇ ಇರ್ತಾಳೆ. ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಕೂಡ ಭಗವಂತನ ಜೊತೆಯಲ್ಲಿ ಇರ್ತಾಳೆ. ಭಗವಂತನನ್ನ ಬಿಟ್ಟು ಒಂದು ಚೂರು ಬೇರೆ ಕಡೆಗೆ ಭಗವಂತನನ್ನ ಬಿಟ್ಟಿಲ್ಲ ಅಂತಿಲ್ಲ. ಅವಳಿದ್ದೇ ಇರ್ತಾಳೆ. ಅವಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಈ ಜಗತ್ತೇನಿದೆಲ್ಲ ಅದು ಅವಳ ಉದರದೊಳಗೆ ಬೀಳುತ್ತದೆ. ಹಾಗಾಗಿ ಅವಳಿಗೂ ಪ್ರೇರಕ ಪರಮಾತ್ಮನೇ. ಹೌದೌದು, ಎಲ್ಲರಿಗೂ ಪ್ರೇರಕ ಭಗವಂತ. ವೇದ ಶಾಶ್ವತ, ವೇದ ಶಾಶ್ವತ, ಮಹಾಲಕ್ಷ್ಮಿ ಅಭಿಮಾನಿ. ಆ ವೇದಗಳನ್ನು ಭಗವಂತನೇ ತಾನು ಉಚ್ಚಾರ ಮಾಡ್ತಾ ರಕ್ಷಣೆ ಮಾಡ್ತಾ ಇರ್ತಾನೆ. ರೂಪದಿಂದ ಪ್ರಸ್ತೋಕಾಲಕ್ಕೆ ನಿರಂತರ ಮುದ್ಗಿರಂತಂ ಅಂತ ತಾನು ಹಯಗ್ರೀವ ರೂಪದಿಂದ ತನ್ನ ಬಾಯಿಯಿಂದ ಮತ್ತು ಮೂಗಿನಿಂದ ಸದಾಕಾಲ ವೇದಗಳನ್ನ ಹೇಳ್ತಾ ವೇದಗಳನ್ನ ರಕ್ಷಣೆ ಮಾಡ್ತಾರೆ. ಅದೇ ವೇದಗಳನ್ನ ಸೃಷ್ಟಿಕಾಲದಲ್ಲಿ ಬ್ರಹ್ಮನಿಗೆ ಉಪದೇಶ ಮಾಡ್ತಾರೆ. ನಿತ್ಯ ವಸ್ತುಗಳು ಅಂದ್ರೆ ಪರಮಾತ್ಮ, ಜೀವ, ಮಹಾಲಕ್ಷ್ಮಿ, ವೇದ ಇಷ್ಟೇ ನಿತ್ಯ ವಸ್ತುಗಳ? ಕಾಲ, ದೇಶ ಎಲ್ಲವೂ ನಿತ್ಯವಾದರೂ ಕೂಡ ಭಗವಂತನ ಅಧೀನ. ಅವರೊಬ್ಬರೇ ಸ್ವತಂತ್ರ, ಉಳಿದದ್ದೆಲ್ಲವೂ ಅವನ ಅಧೀನವಾಗಿ ಇರ್ತದೆ ಅಷ್ಟೇ. ಆಯ್ತು. ನಷ್ಟೇ ಲೋಕೆ ದ್ವಿಪರಾರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೇ ವ್ಯಕ್ತಂ ಕಾಲ ವೇಗೇನ ಯಾತೆ ಭವಾನ್ ಏಕಶಿಷ್ಟತೆ ಶೇಷ ಸಂಗಮಃ. ಅಲ್ಲಿಗೆ 26 ಶ್ಲೋಕ ಆಯ್ತು 4ನೇ ಅಧ್ಯಾಯದಲ್ಲಿ. 27ನೇ ಶ್ಲೋಕ ಯೋಯಂ ಕಾಲ ಅಂತ ಪ್ರಸಿದ್ಧವಾದ ಶ್ಲೋಕ. ಅದಕ್ಕೂ ಅದನ್ನು ಮತ್ತೆ ನೋಡೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಗುರುಗಳೇ.